ಒಂದು ಇಂಟ್ರೆಸ್ಟಿಂಗ್ ಸಿನಿಮಾ ಬಗ್ಗೆ ಮಾತಾಡೋಣ. 2040ನೇ ಇಸ್ವಿಯಲ್ಲಿ ನಡೆಯೋ ಒಂದು ಲವ್ ಸ್ಟೋರಿ. ನೋಡಕ್ಕೆ ಎಲ್ಲವೂ ಹೈಟೆಕ್, ಕಣ್ಣು ಕೋರೈಸೋಂತಿದೆ. ಆದ್ರೆ ಈ ಅದ್ಭುತ ದೃಶ್ಯ ವೈಭವದ ಹಿಂದೆ ಕಥೆಯ ಆತ್ಮವೇ ಮಿಸ್ ಆಗಿದ್ರೆ ಹೇಗಿರುತ್ತೆ? ಲಿಕ್ ಸಿನಿಮಾ ಇದೇ ತಂತ್ರಜ್ಞಾನ ಮತ್ತು ಭಾವನೆಗಳ ನಡುವಿನ ಸಂಘರ್ಷವನ್ನು ನಮ್ಮ ಮುಂದೆ ಇಡುತ್ತೆ. ಮೊದಲಿಗೆ ಈ ಸಿನಿಮಾದ ಕಾನ್ಸೆಪ್ಟ್ ಕೇಳಕ್ಕೆ ತುಂಬಾನೇ ಕುತೂಹಲಕಾರಿಯಾಗಿದೆ ಅಲ್ವಾ? ಒಬ್ಬಳು ಹುಡುಗಿ, ಅವಳ ಪ್ರಪಂಚವೇ ಒಂದು ಆ್ಯಪ್. ಇನ್ನೊಬ್ಬ ಹುಡುಗ, ಅವನಿಗೆ ಮೊಬೈಲ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. 2040ಯಲ್ಲಿ ಇಂಥ ಇಬ್ರ ನಡುವೆ ಪ್ರೀತಿ ಹುಟ್ಟಿದ್ರೆ ಏನಾಗ್ಬೋದು? ಟೆಕ್ನಾಲಜಿ ನಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡುತ್ತಾ ಅಥವಾ ನಮ್ಮನ್ನ ಇನ್ನಷ್ಟು ಒಂಟಿಯಾಗಿಸುತ್ತಾ ಅನ್ನೋ ಒಂದು ದೊಡ್ಡ ಪ್ರಶ್ನೆಯನ್ನ ಈ ಸಿನಿಮಾ ಶುರುವಲ್ಲೇ ಕೇಳುತ್ತೆ. ಸಿನಿಮಾ ಶುರುವಲ್ಲೇ ನಮ್ಮನ್ನ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡೋಗುತ್ತೆ. 2040ರ ಫ್ಯೂಚರಿಸ್ಟಿಕ್ ವರ್ಲ್ಡ್. ಅಲ್ಲಿ ಹಾರೋ ಕಾರುಗಳು, ಸ್ಮಾರ್ಟ್ ಗ್ಯಾಜೆಟ್ಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲವೂ ನಮ್ಮ ದಿನನಿತ್ಯದ ಬದುಕಿನ ಭಾಗ. ಈ ಹೈಟೆಕ್ ಜಗತ್ತಿನಲ್ಲಿ ಪ್ರೀತಿ, ಸಂಬಂಧಗಳು ಹೇಗೆಲ್ಲ ಬದಲಾಗ್ಬೋದು ಅಂತ ಸಿನಿಮಾ ಒಂದು ಭರವಸೆಯ ನೋಟವನ್ನ ಕೊಡ್ತಾ ಸಾಗುತ್ತೆ. ಸ್ಟಾರ್ಟಿಂಗಲ್ಲಿ ಸಿನಿಮಾ ನಮಗೆ ಏನೆಲ್ಲ ತೋರಿಸುತ್ತೆ ಅಂದರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳ ಲೈಫ್ ಸ್ಟೈಲ್ ಹೇಗಿರುತ್ತೆ, AI ನಮ್ಮ ರಿಲೇಷನ್ಶಿಪ್ಗಳಲ್ಲಿ ಯಾವ ರೀತಿ ಪಾತ್ರ ವಹಿಸ್ಬೋದು, ಹೀಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಪರಿಚಯಿಸುತ್ತೆ. ಈ ಹೊಸ ಪರಿಕಲ್ಪನೆಗಳು ಸಹಜವಾಗಿಯೇ ಪ್ರೇಕ್ಷಕರಲ್ಲಿ ಒಂದು ಕುತೂಹಲವನ್ನಂತೂ ಮೂಡಿಸುತ್ತೆ. ಈ ಒಂದು ಪ್ರಾಮಿಸಿಂಗ್ ಸ್ಟಾರ್ಟ್ ಇದೆಯಲ್ವಾ, ಅದಕ್ಕೆ ಇನ್ನಷ್ಟು ಬಲ ತುಂಬೋದೇ ಈ ಸಿನಿಮಾದ ಅದ್ಭುತ ತಾಂತ್ರಿಕತೆ. ನಿಜ ಹೇಳಬೇಕು ಅಂದ್ರೆ ಈ ಸಿನಿಮಾದ ಅತಿದೊಡ್ಡ ಪ್ಲಸ್ ಪಾಯಿಂಟೇ ಅದರ ಟೆಕ್ನಿಕಲ್ ಬ್ರಿಲಿಯನ್ಸ್. ಇದು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸಿನಿಮಾದ ಸುಮಾರು 70% ಭಾಗ ಬರೀ VFX ಶಾಟ್ಗಳಿಂದಲೇ ತುಂಬಿದೆ. ಬಹುಶಃ ಸಿನಿಮಾ ಪ್ರೊಡಕ್ಷನ್ ಇಷ್ಟು ತಡ ಆಗೋಕೆ ಇದೇ ಮುಖ್ಯ ಕಾರಣ ಇರ್ಬೋದು. ಅದ್ಭುತವಾದ ತಾಂತ್ರಿಕತೆ ಮತ್ತು VFX ಪರದೆಯ ಮೇಲೆ ಸ್ಪಷ್ಟವಾಗಿ ಗೋಚರಿಸ್ತದೆ ಅನ್ನೋ ಈ ಮಾತಿದೆಯಲ್ಲ, ಆ ಒಂದು ಫ್ಯೂಚರಿಸ್ಟಿಕ್ ಪ್ರಪಂಚವನ್ನ ಕಟ್ಟಿಕೊಟ್ಟ ಟೆಕ್ನಿಕಲ್ ಟೀಮ್ನ ಶ್ರಮಕ್ಕೆ ಸಿಕ್ಕ ದೊಡ್ಡ ಪ್ರಶಂಸೆ. ಇಲ್ಲಿವರೆಗೂ ಎಲ್ಲವೂ ಪರ್ಫೆಕ್ಟ್ ಆಗಿದೆ ಅಲ್ವಾ? ವರ್ಲ್ಡ್ ಬಿಲ್ಡಿಂಗ್ ಸೂಪರ್, VFX ಅದ್ಭುತ. ಹಾಗಿದ್ರೆ ಪ್ರಾಬ್ಲಮ್ ಎಲ್ಲಿ ಶುರುವಾಯ್ತು? ಇಷ್ಟೆಲ್ಲ ಇದ್ರೂ ಸಿನಿಮಾ ಯಾಕೆ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲೋಕೆ ಫೇಲ್ ಆಯ್ತು? ಸಿನಿಮಾದ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಎಲ್ಲಿದೆ ಗೊತ್ತಾ? ಅದು ಭಾವನೆಗಳಲ್ಲಿ. ಇಡೀ ಕಥೆ ಸಂಬಂಧಗಳ ಸುತ್ತಾನೆ ಹೆಣೆದಿದ್ರೂ ಸಿನಿಮಾ ಪ್ರೇಕ್ಷಕರ ಜತೆ ಯಾವುದೇ ರೀತಿಯ ಭಾವನಾತ್ಮಕ ಸಂಪರ್ಕವನ್ನ ಸ್ಥಾಪಿಸೋದ್ರಲ್ಲಿ ಸೋತ್ ಹೋಗುತ್ತೆ. ನಾವು ಪಾತ್ರಗಳ ಜೊತೆ ಎಮೋಷನಲಿ ಕನೆಕ್ಟ್ ಆಗೋದೇ ಇಲ್ಲ. ಹಾಗಾಗಿ ಅವರ ನೋವು, ನೆಲಿವು ನಮಗೇನೂ ಅನ್ಸೋದಿಲ್ಲ. ಅಂದ್ರೆ ಇಡೀ ಕತೆ ನಿಂತಿರೋದೇ ಪ್ರೀತಿ, ಸ್ನೇಹ, ಫ್ಯಾಮಿಲಿ ಅನ್ನೋ ಎಮೋಷನ್ಸ್ ಮೇಲೆ. ಆದ್ರೆ ಆ ಫೀಲಿಂಗ್ಸೇ ಆಡಿಯನ್ಸ್ಗೆ ಕನೆಕ್ಟ್ ಆಗಲ್ಲ. ಇದು ಹೇಗಿದೆ ಅಂದ್ರೆ ಅಡಿಪಾಯವೇ ಇಲ್ಲದೆ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ ಹಾಗೆ. ಸರಿ, ಈ ಎಮೋಷನಲ್ ಕನೆಕ್ಟ್ ಯಾಕೆ ಮಿಸ್ ಆಯ್ತು, ಅದಕ್ಕೆ ಕಾರಣ ಏನು, ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸಿನಿಮಾದ ಮುಖ್ಯ ಪಾತ್ರಗಳ ಕಡೆ ನೋಡ್ಬೇಕು. ಮೊದಲು ಹೀರೋಯಿನ್ ಕ್ಯಾರೆಕ್ಟರ್ ನೋಡಿ. ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ ಅಂದ್ರೆ, ಒಂದ್ ಕಡೆ ಮೊಬೈಲೇ ನನ್ನ ಪ್ರಪಂಚ ಅಂತಾಳೆ, ಇನ್ನೊಂದ್ ಕಡೆ ನಾವಿಬ್ರು ಒಟ್ಟಿಗೆ ಇರೋಣ ಅಂತ ಹೀರೋಗೆ ಹೇಳ್ತಾರೆ. ಸರಿ, ಪ್ರೀತಿ ಸಿಕ್ತು ಅಂದ್ಮೇಲೆ ಅಯ್ಯೋ ನನಗೆ ಭಯ, ನೀನು ಬೇಡ ಅಂತಾಳೆ. ಈ ಥರದ ಕನ್ಫ್ಯೂಷನ್ ಸ್ಪೆಷಲಿ ಸೆಕೆಂಡ್ ಹಾಫ್ನಲ್ಲಿ ಆಡಿಯನ್ಸ್ಗೆ ತುಂಬಾನೇ ಕಿರಿಕಿರಿ ಉಂಟು ಮಾಡುತ್ತೆ. ಇನ್ನು ಹೀರೋ ಕಥೆನೂ ಅಷ್ಟೇ, ಅದೇ ಹಳೆಯ ಒನ್ ಸೈಡ್ ಲವರ್ ಟ್ರ್ಯಾಕ್ನಲ್ಲೇ ಸಿಕ್ಕಾಗಿಕೊಂಡ ಹಾಗೆ ಕಾಣಿಸ್ತೆ. ಹಿಂದಿನ ಸಿನಿಮಾಗಳಲ್ಲಿ ವರ್ಕ್ ಆದ ಎಮೋಷನಲ್ ಸೀನನ್ನೇ ಮತ್ತೆ ತಂದಿದ್ದಾರೆ. ಆದ್ರೆ ಈ ಸಲ ಅದು ಝೀರೋ ಇಂಪ್ಯಾಕ್ಟ್. ಯಾಕೆ? ಸಿಂಪಲ್, ಅವನ ಜರ್ನಿಗೆ ಆಡಿಯನ್ಸ್ ಮೊದಲೇ ಕನೆಕ್ಟ್ ಆಗಿಲ್ಲ. ಕೊನೆಗೇನಾಗುತ್ತೆ ಅಂದ್ರೆ, ಈ ಸಿನಿಮಾ ಒಂದೇ ಸಿನಿಮಾ ತರಹ ಕಾಣೋದಿಲ್ಲ. ಬದಲಿಗೆ ಎರಡೂ ಬೇರೆ ಬೇರೆ ತುಂಡುಗಳ ತರಹ ಅನ್ಸುತ್ತೆ. ಒಂದು ಕಡೆ ಟೆಕ್ನಿಕಲ್ ಆಗಿ ಬ್ರಿಲಿಯಂಟ್, ಇನ್ನೊಂದು ಕಡೆ ಕಥೆಯಾಗಿ ಒಂದು ದೊಡ್ಡ ಫೇಲ್ಯೂರ್. ಇದು ಇಡೀ ಸಿನಿಮಾದ ಚಿತ್ರಣವನ್ನ ಕ್ಲಿಯರ್ ಆಗಿ ಕೊಡುತ್ತೆ. ಪ್ಲಸ್ ಪಾಯಿಂಟ್ಸ್ ಕಡೆ ನೋಡಿದ್ರೆ ಫ್ಯೂಚರಿಸ್ಟಿಕ್ ಕಾನ್ಸೆಪ್ಟ್ ಇದೆ, ಅದ್ಭುತ VFX ಇದೆ, BGM, ಹಾಡುಗಳು ಕೂಡ ಚೆನ್ನಾಗಿವೆ. ಆದರೆ ಮೈನಸ್ ಪಾಯಿಂಟ್ಸ್ ಕಡೆ ಬಂದ್ರೆ ಭಾವನೆಗಳೇ ಇಲ್ಲದ ಕಥೆ, ಕನ್ಫ್ಯೂಸಿಂಗ್ ಪಾತ್ರಗಳು ಮತ್ತು ತುಂಬಾನೇ ನಿಧಾನವಾದ ನಿರೂಪಣೆ. ಈ ಮೈನಸ್ಗಳು ಎಲ್ಲಾ ಪ್ಲಸ್ ಪಾಯಿಂಟ್ಗಳನ್ನ ಡಾಮಿನೇಟ್ ಮಾಡಿಬಿಡುತ್ತವೆ. ಹೀಗಾಗಿ ಕೊನೆಯಲ್ಲಿ ಉಳಿಯೋದು ಏನು ಅಂದ್ರೆ, ಒಂದು ಭರವಸೆಯಿಂದ ಶುರುವಾದ ಸಿನಿಮಾ ಕಥೆಯಲ್ಲಿನ ದೌರ್ಬಲ್ಯಗಳಿಂದಾಗಿ ಪ್ರೇಕ್ಷಕರ ಆಸಕ್ತಿಯನ್ನ ಸಂಪೂರ್ಣವಾಗಿ ಕಳ್ಕೊಳ್ಳುತ್ತೆ. ಸಿನಿಮಾ ಅನ್ನೋ ಮಾಧ್ಯಮದಲ್ಲಿ ಕೇವಲ ಕಣ್ಣಿಗೆ ಹಬ್ಬ ಕೊಡುವ ದೃಶ್ಯ ವೈಭವ, ಒಂದು ಒಳ್ಳೆಯ ಕತೆಗೆ ಬದಲಾಗೋಕೆ ಸಾಧ್ಯನಾ? ಒಂದು ಸಿನಿಮಾ ಯಶಸ್ವಿಯಾಗೋಕೆ ಯಾವುದು ನಿಜವಾಗ್ಲೂ ಮುಖ್ಯ?